ಮುನೇಕೊಳ್ಳಾಲುದಲ್ಲಿ ಪುಂಡರ ಅಟ್ಟಹಾಸ. ಬೆಂಗಳೂರು ನಗರದ ಪೂರ್ವ ವಲಯದ ಮುನೇಕೊಳ್ಳಾಲು ಪ್ರದೇಶದಲ್ಲಿ ಪುಂಡರು ತೋರಿಸಿರುವಂತಹ ಗೂಂಡಾಗಿರಿಯಿಂದ ಸ್ಥಳೀಯರಲ್ಲಿ ಆತಂಕ ಸೃಷ್ಟಿ ಮಾಡಿದೆ. ಸರಳವಾಗಿ ದಾರಿ ಬಿಡುವಂತೆ ಕೇಳಿದಂತಹ ಕಾರು ಚಾಲಕನ ಮೇಲೆ ಲೋಹದ ರಾಡ್ ಹಿಡಿದು ದಾಳಿ ನಡೆಸಿರುವಂತಹ ಘಟನೆಯೊಂದು ನಡೆದಿದೆ. ವಾರ್ಡ್ ನಂಬರ್ 149ರ ಮುನೇಕೊಳ್ಳಾಲು ಬಳಿ ಬೈಕ್ಗಳನ್ನು ಅಡ್ಡವಾಗಿ ನಿಲ್ಲಿಸಿ ಗಲಾಟೆ ಮಾಡ್ತಾ ಇದ್ದಂತಹ ಯುವಕರಿಗೆ ಕಾರು ಚಾಲಕ ರಾಮಚಂದ್ರ ದಾರಿ ಬಿಡುವಂತೆ ಹೇಳಿದರು. ಈ ಮಾತಿನಲ್ಲೇ ಕೋಪಗೊಂಡಂತ ಆರೋಪಿಗಳು ಮೋನೇಶ್ ರೆಡ್ಡಿ ಮತ್ತು ಪ್ರಕಾಶ್ ರೆಡ್ಡಿ ಮತ್ತು ಮಂಜುನಾಥ್ ರೆಡ್ಡಿ ಹಾಗೂ ಅವರ ಸಹಚರರು ರಾಡ್ ಹಿಡಿದು ರಾಮಚಂದ್ರ ಮೇಲೆ ದಾಳಿಯನ್ನು ನಡೆಸಿದ್ದಾರೆ. ರಾಡ್ನ ಏಟಿನಿಂದ ರಾಮಚಂದ್ರರವರ ತಲೆಗೆ ಮತ್ತು ಕೈಕಾಲುಗಳಿಗೆ ಗಾಯಗಳಾಗಿದ್ದು ಅವರನ್ನು ತಕ್ಷಣವೇ ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನ ನೀಡಲಾಗಿದೆ. ಘಟನೆಯ ಮಾಹಿತಿ ತಿಳಿದು ಸ್ಥಳಕ್ಕೆ ಬಂದಿದ್ದಂತ ರಾಮಚಂದ್ರನ ಸಹೋದರ ಸುರೇಶ್ ಮೇಲೆ ಕೂಡ ಇದೇ ಗುಂಪು ದಾಳಿ ಮಾಡಲು ಮುಂದಾಗಿತ್ತು. ಆದರೆ ಸ್ಥಳೀಯರ ಮಧ್ಯಪ್ರವೇಶದಿಂದಾಗಿ ದೊಡ್ಡ ಅನಾಹುತವೇ ತಪ್ಪಿದೆ. ಘಟನೆಯ ಸಂಬಂಧ ಮಾರತ್ತಹಳ್ಳಿ ಠಾಣೆಯಲ್ಲಿ ಎಫ್ಐಆರ್ ದಾಖಲಿಸಲಾಗಿದೆ. ಆರೋಪಿಗಳ ಪತ್ತೆ ಮತ್ತು ಬಂಧನಕ್ಕಾಗಿ ಪೊಲೀಸರು ಶೋಧ ಕಾರ್ಯಾಚರಣೆಯನ್ನು ಆರಂಭಿಸಿದ್ದಾರೆ. ಈ ಘಟನೆ ಹಿನ್ನೆಲೆಯಲ್ಲಿ ಸ್ಥಳೀಯರು ಪೊಲೀಸರು ಮತ್ತು ಗಟ್ಟಿಯಾಗಿ ಕ್ರಮ ಕೈಗೊಂಡು ಪ್ರದೇಶದಲ್ಲಿ ಕಾನೂನು ಸುವ್ಯವಸ್ಥೆ ಬಿಗಿಗೊಳಿಸಬೇಕು ಅಂತ ಆಗ್ರಹ ವ್ಯಕ್ತಪಡಿಸಲಾಗಿದೆ.